ವೆಲ್ಫೇರ್ ಪಾರ್ಟಿ ಇಳಕಲ್ ಘಟಕ ಸ್ಯಾಲಿಟಾರಿಟಿ ಯೂತ್ ಮೂವ್ಮೆಂಟ್ ಜಮಾಅತೆ ಇಸ್ಲಾಮಿ ಹಿಂದ ಇಳಕಲ್ ಸಹಯೋಗದೊಂದಿಗೆ ಪೌರ ನೌಕರರ ಅನಿರ್ದಿಷ್ಟಾವಧಿ ಕಾಲ ಮುಷ್ಕರಕ್ಕೆ ಬೆಂಬಲ. ಹೌದು, ರಾಜ್ಯ ಪೌರ ನೌಕರರ ಸಂಘದ ಆದೇಶದ ಮೇರೆಗೆ ನಗರದ ಪೌರ ಕಾರ್ಮಿಕರ ಸಂಘ ಹಾಗೂ ಸದಸ್ಯರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ನಡೆಸಿದ ಅನಿರ್ದಿಷ್ಟಾವಧಿ ಕಾಲ ಹಮ್ಮಿಕೊಂಡ ಮುಷ್ಕರದಲ್ಲಿ ಭಾಗವಹಿಸಿದ ವೆಲ್ಫೇರ್ ಪಾರ್ಟಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಮೊಹಮ್ಮದ್ ತಾಜುದ್ದೀನ್ ಮಾತನಾಡಿ, ಪೌರ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ತ್ವರಿತವಾಗಿ ಈಡೇರಿಸಬೇಕು ಎಂದರು. ಜಮಾಅತೆ ಇಸ್ಲಾಮಿಯ ಸದಸ್ಯ ಅಬ್ದುಲ್ ಗಫಾರ್ ತಹಶೀಲ್ದಾರ್ ಮಾತನಾಡಿ, ಪೌರ ಕಾರ್ಮಿಕರು ಅತ್ಯಂತ ಹೆಚ್ಚು ಶ್ರಮ ವಹಿಸುವ ಕಾರ್ಮಿಕ ವರ್ಗ. ಅವರು ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ಮುಷ್ಕರಕ್ಕೆ ಕುಳಿತಿರುವುದು ನೋವಿನ ಸಂಗತಿ. ನಗರವು ಸ್ವಚ್ಛವಾಗಿ ಅಂದವಾಗಿ ಕಾಣಬೇಕಾದರೆ ಪೌರ ಕಾರ್ಮಿಕರು ಸಂತೋಷದಿಂದ ಇರಬೇಕು. ಅದಕ್ಕಾಗಿ ಸರ್ಕಾರ ಕೂಡಲೇ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದರು. ಇನ್ನೋರ್ವ ಸದಸ್ಯ ಡಾಕ್ಟರ್ ನೂರ್ ಅಹಮದ್ ಬಿಳೆಕುದರಿ ಹಾಗೂ ವೆಲ್ಫೇರ್ ಪಾರ್ಟಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಅಫ್ಜಲ್ ಹುಸೇನ್ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವೆಲ್ಫೇರ್ ಪಕ್ಷದ ಸ್ಥಾನೀಯ ಹೊಣೆಗಾರರಾದ ರಿಜ್ವಾನಾ ಹುಮ್ನಾಬಾದ, ಮೊಹಮ್ಮದ್ ಸಿರಾಜ್ ಹುಣಚಗಿ, ನಬೀಸಾಬಾ ಗಬ್ಬೂರ, ಮುನ್ನಾಸೈಮ್, ಮೊಹಮ್ಮದ್ ರಫೀಕ್ ಬಳಗನೂರ, ಆದಂ ಸಾಬಾ ಕುಳಗೇರಿ, ಇಳಕಲ್ ಸ್ಯಾಲಿಡಾರಿಟಿ ಯೂತ್ ಮೂವ್ಮೆಂಟ್ನ ಹಬೀಬುಲ್ಲಾ ತಾವರಗೇರಿ, ಮುರ್ತುಜಾ ಕಾಕಬಾಳ, ಮೊಹಮ್ಮದ್ ಗೌಸ್ ಗಡಾದ, ಜಮಾಅತೆ ಇಸ್ಲಾಮಿಯ ಸ್ಥಾನೀಯ ಅಧ್ಯಕ್ಷರಾದ ಹುಸೇನ್ ಬಾಷಾ ಸುಳಿಗಾವಿ, ಇಬ್ರಾಹಿಂ ಚಾವಣಿಯವರು, ನಗರದ ಪೌರ ಸಂಘ ಇಲಾಖೆಯ ಅಧ್ಯಕ್ಷ ಹುಲಿಗೆಮ್ಮ ಚಲವಾದಿ, ಬಸವರಾಜ ಕಿರಗಿ ಹಾಗೂ ಧರಣಿ ನಿರತ ಸಿಬ್ಬಂದಿ ವರ್ಗಕ್ಕೆ ಬೆಂಬಲ ಸೂಚಕ ಪತ್ರ ನೀಡಿದರು.